ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾ ಭಾಳ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಏನಂತಂದರೆ ಇಂಟರ್ನಲ್ ಸೆಕ್ಯೂರಿಟಿ. ಆ್ಯಕ್ಚುಲಿ ನಿಮಗೆ ಇಂಟರ್ನಲ್ ಸೆಕ್ಯೂರಿಟಿ ನೋಡಿದ ತಕ್ಷಣ ಇದೇನು ಭಾಳ ಸಿಂಪಲ್ ಟಾಪಿಕ್, ಭಾಳ ಸಣ್ಣದೈತಿ ಅಂತ ಅನಿಸ್ತೈತಿ. ಆಬ್ವಿಯಸ್ಲಿ ಸಿಲೆಬಸ್ ಒಳಗೆ ನೀವು ಓಪನ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಜಸ್ಟ್ ಒಂದು 2-3 ಸಣ್ಣ ಪ್ಯಾರಾಗ್ರಾಫ್ ಒಳಗೆ ನಿಮ್ದು ಸಿಲೆಬಸನ್ನು ಮುಗಿದ್ಬಿಡ್ತದೆ. ಬಟ್ ಹಂಗಂತೇಳಿ ಇದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಬಿಕಾಸ್ ನಿಮ್ದು 50 ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ಸರಿಯಾಗಿ ಅಪ್ರೋಚ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪಾಕೆಟ್ ಹೋಗಿ 50 ಮಾರ್ಕ್ಸ್ ಇರ್ತಾವೆ. 250 ಮಾರ್ಕ್ಸ್ ಹೋಗಿ 50 ಮಾರ್ಕ್ಸ್ ಅಂತಂದ್ರೆ ಇಮ್ಯಾಜಿನ್ ಮಾಡಿರಿ. ಸೊ ದಟ್ ಈ ಟಾಪಿಕ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಆ್ಯಂಡ್ ಈ ಒಂದು ಇದ್ರ ಟಾಪಿಕ್ ರಿಲೇಟೆಡ್ ಏನೇನು ಸಿಲೆಬಸ್ ಒಳಗೆ ಪಾಯಿಂಟ್ಸ್ ಅದಾವಂತ ನೋಡೋದಾತಂದ್ರೆ, ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಷನ್ ನೆಟ್ವರ್ಕ್ಸ್, ರೋಲ್ ಆಫ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಇನ್ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್, ಬೇಸಿಕ್ ಆಫ್ ಸೈಬರ್ ಸೆಕ್ಯೂರಿಟಿ, ಮನಿ ಲ್ಯಾಂಡ್ರಿಂಗ್ ಆ್ಯಂಡ್ ಇಟ್ಸ್ ಪ್ರಿವೆನ್ಷನ್. ಆ್ಯಂಡ್ ಈಗ ಮನಿ ಲ್ಯಾಂಡ್ರಿಂಗ್ ನೀವು ತೊಗೊಳೋದಾತಂದ್ರೆ ಇದರದ್ದು ಸಿಲೆಬಸ್ ನಿಮ್ದು ಆಲ್ರೆಡಿ ಎಕನಾಮಿಕ್ಸ್ ಒಳಗನ ಕವರ್ ಆಗಿರ್ತದೆ. ಈ ಥರ ನೀವು ಸ್ಮಾರ್ಟ್ ವೇ ಒಳಗೆ ಸ್ಟಡಿ ಮಾಡಬೇಕು. ಇಲ್ಲಿ ಕವರ್ ಆಗಿದೆ ಅಂದ್ರೆ ಅದ್ರ ಸಲುವಾಗಿ ಮತ್ತೆ ಸಪ್ರೇಟ್ ಬುಕ್ ತೊಗೊಂಬರೋದು, ಅದ್ರ ಸಲುವಾಗಿ ಸಪ್ರೇಟ್ ನೋಟ್ಸ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಕನಾಮಿಕ್ ರೀಡ್ ಮಾಡುವಾಗ ನೀವು ರೀಡು ಮಾಡಿರ್ತೀರಿ ಆ್ಯಂಡ್ ಅದ್ರ ರಿಲೇಟೆಡ್ ನೋಟ್ಸ್ ಮಾಡಿರ್ತೀರಿ, ರಿವಿಷನ್ ಮಾಡಿರ್ತೀರಿ. ಅಂದ್ರೆ ಇದ್ರ ಸಲುವಾಗಿ ಮತ್ತೊಂದು ಸಲ ಪ್ರಿಪೇರ್ ಆಗೋ ಅವಶ್ಯಕತೆ ಇರೋಂಗಿಲ್ಲ. ಆ್ಯಂಡ್ ಮತ್ತಷ್ಟು ಟಾಪಿಕ್ಸ್ ನೋಡೋದಾತಂದ್ರೆ ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಆ್ಯಂಡ್ ಏಜೆನ್ಸೀಸ್ ಆ್ಯಂಡ್ ದೇರ್ mandate, security challenges and their management in border areas, linkages of organized crime with terrorism. ಇವೆಲ್ಲ ಒಂದಷ್ಟು ಮೇಜರ್ ಟಾಪಿಕ್ ಈ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಒಳಗೆ ಕವರ್ ಆಗ್ತಾವೆ. ಆ್ಯಂಡ್ ಇದ್ರ ಸಲುವಾಗಿ ಸಪ್ರೇಟ್ ಬುಕ್ ಓದ್ತೀನಿ, ದೊಡ್ಡ ಬುಕ್ಸ್ ತೊಗೊಬರ್ತೀನಿ ಅಂತಂದ್ರೆ ಅದೇನು ಯೂಸ್ಫುಲ್ ಅಲ್ಲ. ನನ್ನ ಒಂದು ಒಪಿನಿಯನ್ ಪ್ರಕಾರ ಇದ್ರ ಸಲುವಾಗಿ ಬುಕ್ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಈಗ ಒಂದು ಎಷ್ಟೆಷ್ಟು ಕ್ವಶನ್ ಬರ್ತಾವೆ ಅಂತ ನೋಡೋದಾತಂದ್ರೆ 10 ಆ್ಯಂಡ್ 15 ಮಾರ್ಕ್ಸ್ದು 4-5 ಕ್ವಶನ್ ಬರ್ತಾವೆ. ನಿಮ್ದು ಓವರಾಲ್ ಪೂರ್ತಿ ಪೇಪರ್ ಒಳಗೆ ಇದು 20 to 25% ನಿಮ್ಗೆ ಇಲ್ಲಿಂದನೇ ಮಾರ್ಕ್ಸ್ ಸಿಗ್ತಾವೆ. ಆ್ಯಂಡ್ ಈ GS3 ಒಳಗೆ ಬರ್ತದೆ. ಇದು ಆ್ಯಕ್ಚುಲಿ ಮೇನ್ಸ್ದ GS3 ಒಳಗೆ ಮತ್ತು ಬೇರೆ ಯಾವ್ಯಾವ ಬರ್ತಾವೆ ಅಂತಂದ್ರೆ ನಿಮ್ಮದು ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡಿವರ್ಸಿಟಿ, ಎನ್ವೈರ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇವೆಲ್ಲ ಟಾಪಿಕ್ಸ್ ಜೊತೆ ಇಂಟರ್ನಲ್ ಸೆಕ್ಯೂರಿಟಿನೂ ಬರ್ತದೆ. ಸೊ ನಿಮ್ಮದು 4-5 ಕ್ವಶನ್ಸ್ ಬರ್ತಾವೆ. ಆ್ಯಂಡ್ 50 ಮಾರ್ಕ್ಸ್ ನಿಮ್ಮ ಕಡೆನೇ ಇರ್ತಾವೆ ಇನ್ ಕೇಸ್ ನೀವು ಸರಿಯಾಗಿ ಪ್ರಿಪೇರ್ ಆದ್ರಿ ಅಂತ. ಸೊ ಈಗ ಇದನ್ನು ಪ್ರಿಪೇರ್ ಆಗಬೇಕಂದ್ರೆ ಏನೇನು ರಿಸೋರ್ಸಸ್ ಯೂಸ್ ಮಾಡ್ಕೋಬೇಕಂಗದ್ರೆ ಬುಕ್ ಬ್ಯಾಡ್ ಅಂತಂದರೆ ಮತ್ತೆ ಏನು ಓದಬೇಕು ಅಂತ ಕ್ವಶನ್ ಬರ್ತದಲ್ಲ ಆಬ್ವಿಯಸ್ಲಿ. ಸೊ ಏನು ಓದಬೇಕಂತಂದ್ರೆ ನೀವು ಡೈಲಿ ನ್ಯೂಸ್ ಪೇಪರ್ ದಿ ಹಿಂದೂ ಓದ್ರಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್, ನೀವು ವಾರದೊಳಗೆ ಒಂದರ ಇದ್ರ ರಿಲೇಟೆಡ್ ಒಂದು ಆರ್ಟಿಕಲ್ ಬರ್ತದ. ಆ ಆರ್ಟಿಕಲ್ ನಿಮಗೆ ಭಾಳ ಇಂಪಾರ್ಟೆಂಟ್ ಅನಿಸ್ತು, ಈ ಸಿಲೆಬಸ್ ಜೊತೆ ಅದು ಮ್ಯಾಚ್ ಆಯ್ತು ಅಂದ್ರೆ ಪಟ್ನ ಅದನ್ನು ತೊಗೊಳ್ರಿ, ಅದ್ರದ್ದೊಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಸೈಡ್ ಇಟ್ಕೊಂಬಿಡ್ರಿ. ಆ್ಯಂಡ್ ಇದು ಮಂತ್ಲಿ ಕಂಪೈಲೇಷನ್ ನೀವು ಯಾವ್ದು ಬೇಕಾದರೂ ತೊಗೋರಿ, ಇನ್ಸೈಟ್ ಆನ್ ಇಂಡಿಯಾದ ತೊಗೋರಿ ಅಥವಾ ವಿಷನ್ IAS ಎರಡರೊಳಗೆ ಒಂದು ಯಾವ್ದಾರು ತೊಗೊಳ್ರಿ. ಮಂತ್ಲಿ ಕಂಪೈಲೇಷನ್ ದಿ ಹಿಂದೂ ನ್ಯೂಸ್ ಪೇಪರ್, ಇವು ಎರಡಾದ್ರೆ ಸಾಕು. ಆ್ಯಂಡ್ ಒಂದಷ್ಟು ಟಾಪಿಕ್ ನಿಮ್ಮದು ಎಕನಾಮಿಕ್ ಪ್ರಿಪೇರ್ ಆಗುವಾಗೂ ನೀವು ಪ್ರಿಪೇರ್ ಆಗಿರ್ತಾವೆ. ಆ್ಯಂಡ್ ಇದು ಸಣ್ಣ ಟಾಪಿಕ್ ಅದ ಆ್ಯಂಡ್ ಸ್ವಲ್ಪ ಸಿಲೆಬಸ್ ಅದ ಅಂತ ಇದನ್ನು ಇಗ್ನೋರ್ ಮಾಡಬಾರ್ದು. ಆ್ಯಂಡ್ ಇದ್ರ ಸಲುವಾಗಿ ದೊಡ್ಡ ಬುಕ್ ತೊಗೊಂಬಂದು ಟೈಮ್ನು ವೇಸ್ಟ್ ಮಾಡಬಾರ್ದು. ಸ್ಮಾರ್ಟ್ ವೇ ಒಳಗೆ ಸ್ಟಡಿ ಮಾಡಬೇಕು. ಆ್ಯಂಡ್ ಆನ್ಸರ್ ರೈಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಸೊ ಆನ್ಸರ್ ರೈಟಿಂಗ್ ನೀವು ಭಾಳ ಚಂದ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಮಾರ್ಕ್ಸ್ ಹೆಚ್ಚು ತೊಗೋಬೋದು. ಆ್ಯಂಡ್ ಒಂದಷ್ಟು ಇವು ಗೌರ್ಮೆಂಟ್ ರಿಪೋರ್ಟ್ಸ್ ಬಿಡ್ತಾವಲ್ಲ, ಆ ರಿಪೋರ್ಟ್ಸ್ನೆಲ್ಲ ನೀವು ಜಸ್ಟ್ ಸಮರಿಗಳನ್ನ ರೀಡ್ ಮಾಡ್ಕೊತ ಹೋಗಬೇಕು. ಅವಾಗೂ ನಿಮ್ದು ಆನ್ಸರ್ ವ್ಯಾಲ್ಯೂ ಎಡಿಷನ್ ಕೊಟ್ಟಂಗೆ ಆಗ್ತದೆ ನಿಮ್ಮ ಆನ್ಸರ್ಗೆ. ಆ್ಯಂಡ್ ಈಗ ನಿಮ್ಮದು ವಿಷನ್ IAS ಒಳಗೆ ಟಾಪರ್ಸ್ದು ಆನ್ಸರ್ದ ಕಾಪಿ ಸಿಗ್ತಾವೆ, ಅವನ್ನ ಆದಷ್ಟು ಡೌನ್ಲೋಡ್ ಮಾಡ್ಕೊಡ್ರಿ. ಅವ್ರು ಯಾವ್ಯಾವ ಥರ ಅಪ್ರೋಚ್ ಮಾಡ್ಯಾರೋ, ಅವ್ರದ್ದು ಆನ್ಸರ್ ಯಾವ ಥರ ಬಿಗಿನಿಂಗ್ ಮಾಡ್ಯಾರು, ಯಾವ ಥರ ಅದ್ರದ್ದು ಬಾಡಿ ಆಫ್ ದಿ ಆನ್ಸರ್ ಏನೇನೈತಿ ಆ್ಯಂಡ್ ಕನ್ಕ್ಲೂಷನ್ ಯಾವ ಥರ ಕೊಟ್ಟಾರೋ ಅದನ್ನೆಲ್ಲ ರೀಡ್ ಮಾಡೋದ್ರಿಂದ್ರೂ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಸೊ ವಿಷನ್ IAS ವೆಬ್ಸೈಟ್ ಹೋಗಿ ನೀವು ಹೋದರೆ ಟಾಪರ್ಸ್ ಆನ್ಸರ್ ಕಾಪಿ ನಿಮಗೆ ಸಿಗ್ತಾವೆ. ಈ ಥರ ನೀವು ಇಂಟರ್ನಲ್ ಸೆಕ್ಯೂರಿಟಿನ ಇದು ಮಾಡ್ಬೋದು. ಆ್ಯಂಡ್ ಅವಾಗೂ ನಿಮಗೆ ಒಂದಷ್ಟು ಟಾಪಿಕ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಯೂಟ್ಯೂಬ್ ಒಳಗೆ ವೀಡಿಯೋಸ್ ಮಾಡ್ಯಾರ ಲೆಸನ್ನ, ಲೈಕ್ ಇದ್ರದ್ದು ಏನೇನು ಸಿಲೆಬಸ್ ಅದಾವಲ್ಲ ಎಲ್ಲ ಟಾಪಿಕ್ ಬಗ್ಗೆನೂ ನಿಮ್ಗೆ 15 to 20 ವೀಡಿಯೋಸ್ ಒಳಗೆ ಪೂರ್ತಿ ಇಂಟರ್ನಲ್ ಸೆಕ್ಯೂರಿಟಿ ಕವರ್ ಮಾಡಿದ್ದು ಭಾಳಷ್ಟು ವೀಡಿಯೋಸ್ ಅದಾವ, ನೀವು ಅಲ್ಲಿ ನೋಡ್ಬೋದು. ಇಲ್ಲಂತಂದ್ರೆ ಇದ್ರ ಒಂದೊಂದು ಟಾಪಿಕ್ ತೊಗೊಂಡು ನೀವು ಗೂಗಲ್ ಒಳಗೆ ರಿಸರ್ಚ್ ಹಾಕ್ರಿ, ಅಲ್ಲಿ ನೋಟ್ಸ್ ಮಾಡ್ಕೊಳ್ರಿ. ಅದಕ್ಕೆ ರಿಲೇಟೆಡ್ ಏನೇನೋ ಎಕ್ಸಾಂಪಲ್ಸ್ ಎಲ್ಲ ತೊಗೊಂಡು ನೀವು ಸಣ್ಣ ಒಂದಷ್ಟು ಬುಕ್ಲೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ನೀವು ಈಗ ನಿಮ್ಗೆ ಅಗ್ರಿಕಲ್ಚರ್ ಅನ್ನಿಸ್ಬೋದು, ಅದು ಭಾಳ ಸಣ್ಣ ಟಾಪಿಕ್ ಅನ್ನಿಸ್ತದ. ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ ಇಂಥವು ಯಾವ್ಯಾವ ಇರ್ತಾವೆ ಆ್ಯಂಡ್ ಇಂಪಾರ್ಟೆಂಟ್ ಇರ್ತಾವಲ್ಲ, ಸಣ್ಣ ಬುಕ್ಲೆಟ್ ಮಾಡ್ಕೊಂಡು ಅದರದ್ದು ಒಂದೊಂದು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಂದರೆ ನಿಮಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಮೇನ್ ಇನ್ನೊಂದು ಹೇಳೋದಂತಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ರಿಲೇಟೆಡ್ ಕ್ವಶನ್ಸ್ ಜಸ್ಟ್ GS ಪೇಪರ್ 3 ಮೇನ್ಸ್ ಒಳಗೆ ಅಷ್ಟೇ ಬರ್ತಾವೆ. ಇವು ಪ್ರಿಲಿಮ್ಸ್ ಒಳಗೆ ಬರಂಗಿಲ್ಲ. ಇನ್ ಕೇಸ್ ಬಂದ್ರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ 1 ಅಥವಾ 2 ಬಂದ್ರೆ ಬರ್ತಾವಿಲ್ಲ ಅಂದ್ರೆ ಬರಂಗೇ ಇಲ್ಲ. ಬಟ್ GS ಮೇನ್ಸ್ ಸಲುವಾಗಿ ಜಾಸ್ತಿ ಬರ್ತಾವೆ. ಸೊ ದಟ್ ನೀವು ಚಿಕ್ಕದು ಒಂದಷ್ಟು ಡೇಟಾ ಇಂಥವೆಲ್ಲ ನೆನ್ಪಿಟ್ಕೋ ಬದಲೇ ಜಸ್ಟ್ ಒಂದು ಆನ್ಸರ್
ಸರ್ ನಮ್ಮ ಮೇನ್ಸಿಗೆ ಯಾವ ಥರ ಅಪ್ರೋಚ್ ಮಾಡಬೇಕು ಅನ್ನೋ ಥರ ಈ ಒಂದು ಪೇಪರ್ದ ಸ್ಟಡಿ ನೀವು ಮಾಡ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಇಂಡಿಯನ್ ಸೊಸೈಟಿ GS ಪೇಪರ್ 1 ಒಳಗಿನ ಟಾಪಿಕ್ನ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ತೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.